ನಮಸ್ಕಾರ ಎಲ್ರಿಗೂ ಯುಕೆ ಗೌರಿ ಕಿಚನ್ಗೆ ಸ್ವಾಗತ. ನಾನು ಮಧುಶ್ರೀ. ಬರ್ರಿ ಇವತ್ತು ಒಂದು ಸಾಂಬಾರ್ ರೆಸಿಪಿನ ಹೇಳ್ಕೊಡ್ತೀನಿ. ಏನಪ್ಪ ಸಾಂಬಾರು ಅಂದ್ರೆ ಕೊಬ್ಬರಿ ಸಾಂಬಾರು ನೋಡ್ರಿ. ಹಸಿ ಕೊಬ್ಬರಿ ಇರುತ್ತಲ್ರಿ, ಅದ್ರ ಸಾಂಬಾರು ಮಾಡೋದನ್ನು ಇವತ್ತು ನಾನು ಹೇಳ್ಕೊಡ್ತೀನಿ ರೀ. ಸಾಂಬಾರು ಮಾಡೋದಕ್ಕೆ ಒಂದು ಅರ್ಧ ಬಾಟ್ಲಷ್ಟು ನಾನು ಹಸಿ ಕೊಬ್ಬರಿನ ಹೆಚ್ಚಿಟ್ಕೊಂಡಿನಿ ರೀ. ಮತ್ತು 2 ದೊಡ್ಡ ಟೊಮೆಟೊನ ತೊಗೊಂಡಿನಿ ರೀ. ಒಂದು ಸ್ವಲ್ಪ ಶುಂಠಿ ತೊಗೊಂಡಿನಿ, ಅರ್ಧ ಇಂಚು, ಸ್ವಲ್ಪ ಕೊತ್ತಂಬರಿ ಮತ್ತೊಂದು ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿನಿ ನೋಡ್ರಿ. ಈಗ ಅವನ್ನೆಲ್ಲನೂ ನಾವು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಒಂದು ಪೇಸ್ಟ್ನ ಮಾಡ್ಕೊಂಬರ್ಬೇಕು ನೋಡ್ರಿ. ಈಗ ಅದು ಪೇಸ್ಟ್ ಮಾಡ್ಕೊಂಬಂದಮೇಲೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟಿನಿ ರೀ. ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊಂಡಿನಿ ನೋಡ್ರಿ. ಗ್ಯಾಸ್ ಹಚ್ಚಿ ಎಣ್ಣೆ ಕಾದೈತ್ರಿ. ಈಗ ಈ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಸಾಸಿವೆ ಹಾಕ್ಕೊಂಡಿನಿ ನೋಡ್ರಿ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಜೀರಿಗೆನೂ ಹಾಕ್ಕೊಂಡಿನಿ ನೋಡ್ರಿ. ಈಗ ಜೀರಿಗೆ ಸಾಸಿವೆ ಚಲೋತ್ನಂಗೆ ಎಣ್ಣೆ ಫ್ರೈ ಆಗಿ ಚಟಪಟ ಅನ್ಬೇಕ್ರಿ. ಆಮೇಲೆ ಒಂದು 2-3 ಎಲೆಯಷ್ಟು ನಾನು ಕರಿಬೇವನ್ನ ಹಾಕ್ಕೊಂಡಿನಿ ನೋಡ್ರಿ. ಈ ಕರಿಬೇವನ್ನು ಚಲೋತ್ನಂಗೆ ಎಣ್ಣೆ ಫ್ರೈ ಆದಮೇಲೆ ನಾವೇನೈತಿ ಮುಂಚೆನೇ ಟೊಮೆಟೊ ಕೊಬ್ಬರಿ ಎಲ್ಲ ಪೇಸ್ಟ್ ಮಾಡ್ಕೊಂಬಂದಿದ್ವಲ್ರಿ, ಅದನ್ನು ಎಲ್ಲನೂ ನಾವೀಗ ಎಣ್ಣೆ ಒಳಗೆ ಹಾಕೋಬೇಕು ನೋಡ್ರಿ. ಈಗ ನಾನು ಏನು ಪೇಸ್ಟ್ ಮಾಡ್ಕೊಂಬಂದಿದ್ನಲ್ರಿ ಅದನ್ನೆಲ್ಲನೂ ಹಾಕ್ಕೊಂಡು ನೋಡ್ರಿ. ಈಗ ಅದಕ್ಕೆ ಮಿಕ್ಸರ್ ಜಾರಿಗೆನ ಇನ್ನೂ ಸ್ವಲ್ಪ ನೀರು ಹಾಕಿ ಅದು ಎಲ್ಲ ಪೇಸ್ಟ್ ಇರ್ತೈತಲ್ರಿ, ಅದನ್ನೆಲ್ಲ ನೀರನ್ನ ಇದಕ್ಕೆ ಮತ್ತೆ ಇನ್ನೊಂದು ಸಲ ಸೇರಿಸ್ಬೇಕು ನೋಡ್ರಿ. ಈಗ ಇದನ್ನೆಲ್ಲ ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಯಾಕಂದ್ರೆ ಇದು ಎಲ್ಲ ಹಸಿಯಾಗೆ ರುಬ್ಕೊಂಡಿರ್ತೀವಲ್ರಿ, ಅದ್ರ ಸಲುವಾಗಿ ನಾವು ಈಗ ಇದನ್ನು ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿನಿ ರೀ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿನಿ ರೀ. ಮತ್ತೀಗ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ನಾನು ಹಾಕ್ಕೊಂಡಿನಿ ನೋಡ್ರಿ. ಆಮೇಲೆ ಈಗ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಸಾಂಬಾರು ಪುಡಿನ ಹಾಕ್ಕೊಂಡಿನಿ ರೀ. ಮತ್ತು ಖಾರಕ್ಕೆ ನಾನು ಒಣ ಖಾರದ ಪುಡಿನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿನಿ ರೀ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕೋರಿ. ಆಮೇಲೆ ಈಗ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ಮಾಡಿರಿ. ಯಾಕಂದ್ರೆ ಕೊಬ್ಬರಿ ಹಾಕಿರೋದ್ರಿಂದ ಅದು ತಳ ಹಿಡಿತೈತೆ ನೋಡ್ರಿ. ಅದ್ರ ಸಲುವಾಗಿ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಮಾಡಿರಿ. ಈಗ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕ್ಕೊಂಡಿವಿ ನೋಡ್ರಿ. ಬೇಕಂದ್ರೆ ನೀವು ಒಂಚೂರು ಬೆಲ್ಲನೂ ಹಾಕೋರಿ. ಈಗ ನೋಡ್ರಿ ಉಪ್ಪು ಹಾಕಿ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡೇನಿ ರೀ. ಈಗ ನಾವು ಇದಕ್ಕೆ ನೋಡ್ರಿ ಸುತ್ತಾರ್ದು ಎಣ್ಣೆ ಚಲೋತ್ನಂಗೆ ಬಿಟ್ಟೈತ್ರಿ. ಈಗ ಇದು ಚಲೋತ್ನಂಗೆ ಬೆಂದೈತೆ ಅಂತ ಅರ್ಥ ನೋಡ್ರಿ. ಈಗ ಎಣ್ಣೆಯನ್ನು ಬಿಟ್ಟರೆ ಈಗ ಇದಕ್ಕೆ ನಾವು ನೀರು ಸೇರಿಸ್ಕೊಂಡಿವಿ ನೋಡ್ರಿ. ನೀರು ನಾವೇನೈತಿ ನಮ್ಗೆ ತಿಳುವಾಗಿ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೋಬೇಕ್ರಿ. ನಮ್ಗೆ ಗಟ್ಟಿಯಾಗಿ ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಬಿಡ್ಬೇಕು ನೋಡ್ರಿ. ಈಗ ಇದು ಚಲೋತ್ನಂಗೆ ಕುದ್ದೈತೆ ನೋಡ್ರಿ ಮಸ್ತಂಗೆ ಈಗ ಸಾಂಬಾರು ರೆಡಿ ಆಗೈತೆ ನೋಡ್ರಿ. ಎಷ್ಟು ಚಲೋತ್ನಂಗೆ ಎಣ್ಣೆ ಬಿಟ್ಟೈತೆ ನೋಡ್ರಿ. ಈಗ ಕೊಬ್ಬರಿ ಸಾಂಬಾರು ಮಸ್ತ ರೆಡಿ ಆಗೈತೆ ರೀ. ಯಾವುದೇ ಬೇಳೆ ಕಾಳುಗಳಿಲ್ದೆ ನಾವು ಮಸ್ತಾಗಿ ಸಾಂಬಾರನ್ನ ಮಾಡ್ಕೋಬೋದು ನೋಡ್ರಿ. ಬಾಯಿಗೆ ರುಚಿನೂ ಕೊಡುತ್ತೆ ನೋಡ್ರಿ. ಈ ವಿಡಿಯೋ ನಿಮ್ಗೇನು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.